ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಇತ್ಕಿದ ಅವರೆ ಬೇಳೆಯಲ್ಲಿ ಯಾವ ರೀತಿ ಮಸಾಲೆ ಸಾಂಬಾರು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ನು. ಇಡ್ಲಿ, ದೋಸೆ, ರೊಟ್ಟಿ, ಚಪಾತಿ, ಮುದ್ದೆ ಹಾಗೆ ಕಡುಬು ಒಂಥರ ಚೆನ್ನಾಗಿರುತ್ತೆ. ಈ ಸಾಂಬಾರು ಆಲ್ ಇನ್ ಒನ್ ಅಂತಲೇ ಹೇಳ್ಬಹುದು. ಸೊ ತುಂಬಾ ಸಿಂಪಲ್ಲು. ಬನ್ನಿ ಏನೇನು ಬೇಕು ಅಂತ ನೋಡೋಣ. ಮೊದಲೇ ಅವರೆಕಾಳು ತಗೊಂಡು ಅದನ್ನು ದಪ್ಪ ಕಾಳನ್ನ ನೀಟಾಗಿ ಸುಲಿದು ಅದನ್ನು ಒಂದು ನೈಟು ನೆನೆ ಹಾಕಿ ನೀಟಾಗಿ ಈ ಥರ ಚಿತ್ಕಿಸ್ಕೋಬೇಕು. ಇದ್ರ ಜೊತೆಯಾಗಿ ನಾನು ದಪ್ಪ ಮೆಣಸಿನ್ಕಾಯಿ, ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಬದನೆಕಾಯಿನೂ ಸಹ ಹಾಕೋಬಹುದು. ಒಳ್ಳೆ ಕಾಂಬಿನೇಷನ್ನು. ಜಾಸ್ತಿ ಕಾಳುಗಳಿದ್ದರೆ ಸಾಂಬಾರು ಒಂದೊಂದು ತುತ್ಕು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ರುಬ್ಬೋದಕ್ಕೆ ತೆಂಗಿನಕಾಯಿ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಹಾಗೆ ಟೊಮೊಟೊ ಸಾಂಬಾರು ಖಾರದ ಪುಡಿ, ಒಂದು ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ. ಅದಷ್ಟು ರುಬ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಫ್ರೈ ಮಾಡಿ. ಇದು ನಮ್ಮ ಅಮ್ಮನ ಸ್ಟೈಲು. ನಾನು ಯಾವಾಗ ಮಾಡಿದ್ರು ಇದೇ ರೀತಿ ಮಾಡೋ ಅಂಥದ್ದು. ಇವಾಗ ಮಿಕ್ಸಿ ಜಾರ್ಗೆ ಒಂದು ಪ್ಲೇಟಲ್ಲಿ ತೋರಿಸ್ದೆ ಅಲ್ವಾ, ಅದಷ್ಟು ಸಾಮಾನ ಹಾಕಿ ನೀಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇಲ್ಲಿ, ಒಂದು ಈರುಳ್ಳಿ, ಒಂದು ಇಡಿಯಷ್ಟು ಕಡಲೆ, ಹಾಗೆ ಸ್ವಲ್ಪ ಕಾಯಿ ಹಾಕಿ ಮಾಮೂಲಿ ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ 1-2 ಸ್ಪೂನು, ಚಕ್ಕೆ, ಲವಂಗ ಇದಿಷ್ಟೇ ನಾನು ಹಾಕೋ ಅಂಥದ್ದು. ಒಬ್ಬೊಬ್ಬರು ಮಸಾಲೆ ಸಾಮಾನ ಹುರಿದುಬಿಟ್ಟು ಹಾಕ್ತಾರೆ. ನಾನು ಹಸಿಯಾಗೆ ಹಾಕ್ತೀನಿ. ಈ ಸಾಂಬಾರು ಟೇಸ್ಟಾಗಿರುತ್ತೆ. ಸೊ ಇವಾಗ ನೀರು ಹಾಕಿ ಎಷ್ಟು ಬೇಕು ಅಷ್ಟನ್ನು ಇದನ್ನು ರುಬ್ಕೊಳ್ಳಿ. ಈ ಕುಕ್ಕರಲ್ಲಿ ಈರುಳ್ಳಿ ಕೆಂಪಗಾಗಿದೆ ಅಲ್ವಾ, ಇವಾಗ ಚಿಕ್ಕಿಸಿದಂತಹ ಅವರೆಕಾಳು ಹಾಗೆ ದಪ್ಪ ಮೆಣಸಿನ್ಕಾಯಿ, ನಂತರದಲ್ಲಿ ಆಲೂಗಡ್ಡೆ ಇದಿಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಹಸಿ ವಾಸನೆ ಹೋಗಬೇಕು, ಯಾಕಂದರೆ ರಾತ್ರಿ ಎಲ್ಲ ನೆಂದಿರತ್ತಲ್ವ. ಸೊ ವಾಸನೆ ಹೋಗೋ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಖಾರ ನೀಟಾಗಿ ತಿರುಗ್ಕೊಳ್ಳಿ ನುಣ್ಣಗಾಗೋ ತನಕ. ಚಿಕ್ಕಿದ ಅವರೆಕಾಳಲ್ಲಿ ರೊಟ್ಟಿ ಅಂತೆ, ಉಪ್ಪಿಟ್ಟು, ಪಲಾವು, ಹಾಗೆ ಇದರಲ್ಲಿ ಏನೇನೋ ರೆಸಿಪಿಗಳು ಮಾಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಇದ್ಕಿದ ಅವರೆ ಮೇಳ ಅಂತಲೇ ನಡೆಯುತ್ತೆ. ಅದರಲ್ಲೂ ನಾವು ವಾರದಲ್ಲಿ ಒಂದು ರೀತಿ ಈ ಥರ ಸಾಂಬಾರು ಮಾಡ್ಕೊಂಡು ತಿಂದಾಗ ಒಂಥರ ಟೇಸ್ಟು ಮಸ್ತಾಗಿರುತ್ತೆ. ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಕಾಳು ಹಸಿ ವಾಸನೆ ಹೋದ ನಂತರ ರುಬ್ಬಿರುವಂತಹ ಮಸಾಲೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಇದನ್ನು 2 ವಿಷಲ್ ಬರ್ಸ್ಕೊಳ್ಳಿ. ಕುಕ್ಕರ್ಗೆ ಹಾಕಿದ್ರೆ, ಇಲ್ಲ ಹಾಗೆ ಬೇಯಿಸ್ತೀನಿ ಅಂತ ಅಂದರೆ ಒಂದು 10 ನಿಮಿಷ ಮೇಲೆಲ್ಲ ಎಣ್ಣೆ ಬಿಟ್ಕೊಳ್ಳೋ ತನಕ ಬೇಯಿಸ್ಕೊಳ್ಳಿ. ಬೇಗ ಆಗಿಬಿಡುತ್ತೆ. ಕಾಳು ಹಾಗೆ ಆಲೂಗಡ್ಡೆ, ದಪ್ಪ ಮೆಣಸಿನ್ಕಾಯಿ ಎಲ್ಲ ಸ್ಮೂತಾಗಿರುತ್ತಲ್ವ, ಬೇಗ ಬೆಂದು ಬಿಡುತ್ತೆ. ಸೊ ಅದರಿಂದ ಈಸಿಯಾಗಿ ಫಟಾಫಟ್ ಅಂತ ಆಗಿಬಿಡುತ್ತೆ. ಪ್ರತಿಯೊಂದು ಎಲ್ಲ ಥರದ ಇದಕ್ಕೂ ಮ್ಯಾಚ್ ಆಗುತ್ತೆ. ಇದು ಜಸ್ಟ್ ಮುದ್ದೆ ಅಂತ ಅಲ್ಲ, ಮೊದಲೇ ಹೇಳಿದ ರೀತಿ ಮುದ್ದೆ, ಚಪಾತಿ, ರೊಟ್ಟಿ, ಕಡುಬು, ಇಡ್ಲಿ, ದೋಸೆ, ಪೂರಿ, ಸಾಗು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ಮೇಲ್ಗಡೆ ಹಸಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಒಂದು ಕುದಿ ಬಂದರೆ ಈ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಸಿಂಪಲ್ ಅಲ್ವಾ? ಹಾಗಿದ್ರೆ ಇನ್ಯಾಕೆ ತಡ, ನೀವು ಅವರೆಕಾಳು ತಗೊಬಂದು ಅದನ್ನು ಚಿತ್ಕಿಸಿ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಿ. ಮುದ್ದೆಗಳಿಗೆ ಕೆಲವೇ ಸಾಂಬಾರುಗಳು ಮ್ಯಾಚ್ ಆಗುತ್ತೆ ತಿನ್ನೋದಕ್ಕೆ, ಇನ್ನು ಕೆಲವು ಮ್ಯಾಚ್ ಆಗೋದಿಲ್ಲ. ನಾನು ಮೊದಲೇ ಹೇಳಿದ ರೀತಿ ಮೊಳಕೆ ಕಾಳು ಸಾಂಬಾರು, ಉಪ್ಪು ಸಾಂಬಾರು, ಸೊಪ್ಪಿನ ಸಾಂಬಾರು, ಈ ಒಂದು ಇದ್ಕಿದ ಅವರೆಕಾಳು ಸಾಂಬಾರು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಯಾಕೋ ವಿಷಲ್ ಬರಲಿಲ್ಲ ಅಂದ್ಬಿಟ್ಟು ಹಾಗೆ ಬೇಯಿಸ್ಕೊಂಡೆ ಒಂದು 10 ನಿಮಿಷ. ತುಂಬ ಚೆನ್ನಾಗಿ ಈ ಸಾಂಬಾರು ರೆಡಿ ಆಯಿತು. ಇನ್ಯಾಕೆ ತಡ, ಪಟ್ಟಂತ ಮಾಡಿ ಫಟಾಫಟ್ ಅಂತ ತಿನ್ನಿ. ಸೊ ರಕ್ಷಿ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ, ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.